ಫ್ರೆಂಡ್ಸ್, ಇವತ್ತು ನಾನು ಶತ್ರುನಾಶದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ವಿಡಿಯೋ ನೋಡುವವರು ಇವತ್ತು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಇವತ್ತು ಗ್ರಹಣ ಇದೆ, ನೀವು ಸಾಯಂಕಾಲ 6:48 ನಂತರ ಈ ಕೆಲಸ ಮಾಡಿದರೆ ತುಂಬ ಒಳ್ಳೆಯದು. ಇವಾಗ ಗ್ರಹಣ ಬಿಟ್ಟು ಬೇರೆ ದಿವಸ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಇದೇ ಸೇಮ್ ತಂತ್ರವನ್ನು ನೀವು ಅಮಾವಾಸ್ಯೆ ಇಲ್ಲ ಅಂತ ಹೇಳಿದರೆ ಹುಣ್ಣಿಮೆ ದಿವಸ ಮಾಡ್ಬೋದು. ಸೇಮ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಅಂದರೆ ಇವತ್ತು ಮಾಡಿದರೆ ಯಾವ ರೀತಿ ಇರ್ತದೆ ನೋಡಿ, ಅದೇ ರೀತಿಯಲ್ಲಿ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾಡಿದರೂ ಕೂಡ ನಿಮಗೆ ಅಷ್ಟೇ ರಿಸಲ್ಟ್ ಸಿಗುತ್ತೆ. ನೋಡಿ, ಈ ತಂತ್ರವನ್ನು ನೀವು ನಿಮಗೆ ಶತ್ರುಗಳ ಹೆಸರು ಗೊತ್ತಿದ್ರೆ ಅವರ ಹೆಸರಿನಲ್ಲಿ ಕೂಡ ಮಾಡಬಹುದು. ಇನ್ನು ಹಿತಶತ್ರುಗಳು ಇರ್ತಾರೆ. ಹಿತಶತ್ರುಗಳು ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಮ ಜೊತೆಗೆ ಎಲ್ಲದೂ ಕೂಡ ಮಾತಾಡ್ತಾರೆ, ಚೆನ್ನಾಗಿರ್ತಾರೆ. ಆದರೆ ಅವರು ನಿಮ್ಮ ಹಿತಶತ್ರು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗಿರುವುದಿಲ್ಲ. ಆಯ್ತಾ? ನಿಮ್ಮ ಹತ್ರ ಚೆನ್ನಾಗಿರ್ತಾರಲ್ವಾ, ಆವಾಗ ನಿಮಗೆ ಅವರು ಶತ್ರು ಅಂತ ಹೇಳ್ಕೊಂಡು ಭಾವನೆ ಕೂಡ ಬರ್ತಾ ಇರುವುದಿಲ್ಲ. ಆದರೆ ನಿಮ್ಮ ಏಳಿಗೆಯನ್ನು ಅವರು ಸಹಿಸ್ತಾ ಇರುವುದಿಲ್ಲ. ನಿಮ್ಮ ಜೊತೆಗೆ ಇದ್ದು, ನಿಮ್ಮ ಬಳಿಯೇ ಇದ್ದು, ನಿಮ್ಮ ಜೊತೆಗೆ ಊಟ ಮಾಡಿ, ನಿಮ್ಮ ಜೊತೆಗೆ ತಿಂದು ಎಲ್ಲರೂ ನಿಮ್ಮ ಜೊತೆಗೆ ಮಾಡಿ ಉಂಟಲ್ಲ, ಹಿಂದಿಂದ ಕುತಂತ್ರ ಮಾಡ್ತಾ ಇರ್ತಾರೆ. ಅಂಥವರಿಗೆ ಕೂಡ ಮಾಡ್ಬೋದು. ನೀವು ಶತ್ರುಗಳ ಹೆಸರು ಗೊತ್ತಿದ್ರೆ ನಿಮಗೆ ಹೇಗೆ ಇದು ಮಾಡಬೇಕು ತಂತ್ರ, ಹೆಸರು ಗೊತ್ತಿಲ್ಲ ಅಂತ ಹೇಳ್ಕೊಂಡಾದ್ರೆ ಯಾವ ರೀತಿ ತಂತ್ರ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಹೇಳ್ತೇನೆ. ತುಂಬ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಬೆಳಿಬೇಕು ಅಂತ ಹೇಳಿದ್ರೆ ಬೇರೆಯವರನ್ನು ತುಳಿಬೇಕು ಅಂತ ಹೇಳ್ಕೊಂಡು. ನಾವು ಬೆಳಿಬೇಕಂತ ಹೇಳಿದ್ರೆ ಬೇರೆಯವರನ್ನು ತುಳಿಯುವ ಅಗತ್ಯ ಇಲ್ಲ. ಆಯ್ತಾ? ಬೇರೆಯವರನ್ನು ತುಳಿಯದೆ ನಾವು ಮೇಲೆ ಬರ್ಲಿಕ್ಕಾಗ್ತದೆ. ಆದರೆ ಉಂಟಲ್ಲ, ನಮ್ಮ ಶತ್ರುಗಳು ಅಥವಾ ಹಿತಶತ್ರುಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಏನು ಮಾಡಿದ್ರು ಕೂಡ ಏಳಿಗೆ ಆಗ್ಲಿಕ್ಕೆ ಬಿಡುವುದಿಲ್ಲ. ಆಯ್ತಾ? ಅವರು ಏನು ಮಾಡ್ತಾರೆ, ಒಂದೇ ದೃಷ್ಟಿ ಹಾಕ್ತಾರೆ ಅಥವಾ ವಾಮಾಚಾರ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಬೇರೆ ಎಲ್ಲ ತಲೆಯೆಲ್ಲ ಕೆಡಿಸಿ ಉಂಟಲ್ಲ, ನಿಮಗೆ ಸಿಗುವ ವಸ್ತು ಕೂಡ ಸಿಗದೆ ಇರುವ ಹಾಗೆ ಮಾಡ್ತಾರೆ. ಆಯ್ತಾ? ನಿಮ್ಮ ಇದು ಏನಂತ ಹೇಳ್ತಾರೆ, ನಿಮಗೆ ಒಂದು ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಕೂಡ ಆಗುದಿಲ್ಲ. ನೀವು ಯಾವಾಗ ಕೆಳಗೆ ಬೀಳ್ತೀರಾ, ಯಾವಾಗ ನಾಶ ಆಗ್ತೀರಾ, ಯಾವಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಯಾವಾಗ ನಿಮ್ಮ ಸಂಸಾರ ಬೀದಿಗೆ ಬರುತ್ತೆ, ಎಲ್ಲದರಲ್ಲೂ ನೀವು ಯಾವಾಗ ಝೀರೋ ಆಗ್ತೀರಾ ಅಂತ ಹೇಳ್ಕೊಂಡು ಕಾಯ್ಕೊಂಡು ಇರ್ತಾರೆ. ಆಯ್ತಾ? ಅಂಥವರನ್ನು ನಾವು ಉಂಟಲ್ಲ ನಿಜವಾಗಿ ತುಳಿದು ಮುಂದೆ ಬರಬೇಕು. ಆಯ್ತಾ? ಅದನ್ನು ಬಿಟ್ಟು ಉಂಟಲ್ಲ ಒಳ್ಳೆ ಕೆಲಸ ಮಾಡುವವರನ್ನು ತುಳಿದುಕೊಂಡು ಯಾವತ್ತೂ ಕೂಡ ಮುಂದೆ ಬರಬಾರ್ದು. ಆಯ್ತಾ? ಅದು ನಮಗೆ ನಮ್ಮ ಹಣೆ ಬರದಲ್ಲಿ ಅಥವಾ ನಮಗೆ ಲಕ್ಕಿದ್ರೆ ಉಂಟಲ್ಲ, ನಾವು ಮುಂದೆ ಬರಬೇಕು ಅಂತ ಹೇಳ್ಕೊಂಡು ಬರೆದ್ರೆ 100% ಮುಂದೆ ಬಂದೇ ಬರ್ತೇವೆ. ಆಯ್ತಾ? ಅದಕ್ಕೋಸ್ಕರ ನಾವು ಯಾರನ್ನು ತುಳಿಯಬೇಕಂತ ಹೇಳ್ಕೊಂಡು ಅವಶ್ಯಕತೆ ಇಲ್ಲ. ಇಂತಹ ಹಿತಶತ್ರುಗಳನ್ನು ತಿಳಿದು ನಾವು ಮೇಲೆ ಬರುವುದು ಹೇಗೆ, ಅಥವಾ ಈ ಹಿತಶತ್ರುಗಳು ಉಂಟಲ್ಲ ನಾವು ಇಡುವ ಚಪ್ಪಲಿ ಇರುವ ಜಾಗದಲ್ಲಿ ಇಡುವ ಹಾಗೆ ಮಾಡುವುದು ಹೇಗೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ಇವತ್ತು ನೋಡಿ ಚಂದ್ರಗ್ರಹಣ ಉಂಟು. ಚಂದ್ರಗ್ರಹಣ ಬಿಟ್ಟು ಬೇರೆಯವರು ನೋಡಿದ್ರೆ ಇದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ಮಾತ್ರ ಮಾಡಿ, ಬೇರೆ ದಿವಸ ಮಾಡಲಿಕ್ಕೆ ಹೋಗ್ಬಿಡಿ. ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹಳೆ ಚಪ್ಪಲಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಚಪ್ಪಲಿ ಇರ್ತದೆ. ಹಳೆ ಚಪ್ಪಲಿ ಇಲ್ಲದೆ ಇರುವವರಿಲ್ಲ. ನೀವು ಯೂಸೇ ಮಾಡ್ತಾ ಇಲ್ಲ ಆದರೂ ಕೂಡ ಸುಮ್ಮನೆ ಅಲ್ಲಿ ಕೊಳಿತಾ ಉಂಟು, ಅಥವಾ ಅದರದ್ದು ಸ್ಲಿಪ್ಪರ್ ಹಾಳಾಗಿದೆ, ಅದನ್ನು ನಿಮಗೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂಥದ್ದು ಯಾವುದೇ ಚಪ್ಪಲಿ ಇದ್ರೆ ಎಂತ ಮಾಡಿ ಅಂತ ಹೇಳಿದ್ರೆ, ಇವಾಗ ನಾನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಂದು ವಿಡಿಯೋ ನೋಡಿದ ಕೂಡಲೇ ಏನು ಮಾಡಿ ಅಂತ ಹೇಳಿದ್ರೆ ಚೀಲಕ್ಕೆ ಅದೆಲ್ಲ ತುಂಬಿ. ಆಯ್ತಾ? ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಅರ್ಧಂಬರ್ಧ ವಿಡಿಯೋ ನಾನು ಸ್ಟಾಪ್ ಮಾಡ್ಕೊಂಡು ಉಂಟಲ್ಲ, ಚೀಲಕ್ಕೆ ತುಂಬಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಓಡಿ ಹೋಗಿ ಚೀಲಕ್ಕೆ ತುಂಬಲಿಕ್ಕೆ ಹೋಗ್ಬೇಡಿ. ಆಯ್ತಾ? ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನೀವು ಉಂಟಲ್ಲ ನಿಮ್ಮ ಹಿತಶತ್ರುಗಳು ಅಥವಾ ನಿಮ್ಮ ಶತ್ರುಗಳು ನಾಶ ಆಗ್ಬೇಕಲ್ವಾ, ಆದ್ರಿಂದ ಅರ್ಧಂಬರ್ಧ ಕೇಳ್ಕೊಂಡು ನೀವು ಮಾಡಿದ್ರೆ ಉಂಟಲ್ಲ ಅದು ನಿಮಗೆ ರಿಟರ್ನ್ ಆಗುವ ಚಾನ್ಸಸ್ ಇರ್ತದೆ. ಆದ್ರಿಂದ ಸರಿಯಾಗಿ ಕೇಳಿಸ್ಕೊಂಡು ಮಾಡಿ. ಏನು ಮಾಡಿ ಅಂತ ಹೇಳಿದ್ರೆ, ಎಲ್ಲ ಹಳೆ ಚಪ್ಪಲುಗಳನ್ನು ಚೀಲದಲ್ಲಿ ಹಾಕಿಡಿ. ಆಯ್ತಾ? ಅದನ್ನು ಯಾವ ಸಮಯದಲ್ಲಿ ಹೊರಗಡೆ ಹಾಕಬೇಕು, ಹೊರಗಡೆ ಹಾಕುವ ಸಮಯದಲ್ಲಿ ಏನು ಮಾಡಬೇಕು ತಂತ್ರ ಅನ್ನು ಕೂಡ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಹೇಳ್ತೇನೆ. ಏನಂತ ಹೇಳಿದ್ರೆ, ತುಂಬ ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 7.5 ಸಮಸ್ಯೆ ಇರುತ್ತೆ. 7.5 ಸಮಸ್ಯೆ ಇರುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ಮಾಡಿದ್ರು ಕೂಡ ಅವರ ಕೈಯಲ್ಲಿ ಹಣ ನಿಲ್ತಾ ಇರುವುದಿಲ್ಲ. ಬಿಸ್ನೆಸ್ನಲ್ಲಿ ಲಾಸ್ ಆಗಿರ್ತೀರಾ, ನಿಮ್ಮ ಮನೆಗೆ ಬರಲಿಕ್ಕೆ ನಿಮಗೆ ಮನಸ್ಸಿರುವುದಿಲ್ಲ, ಎಲ್ಲಿ ಹೋಗಿದ್ರು ಕೂಡ ನಿಮಗೆ ಮರ್ಯಾದೆ ಸಿಗ್ತಾ ಇರುವುದಿಲ್ಲ. ಎಲ್ಲರೂ ಕೂಡ ನಿಮ್ಮನ್ನು ಶತ್ರುಗಳ ರೀತಿಯಲ್ಲೇ ನೋಡ್ತಾರೆ, ಅಥವಾ ನೀವು ಯಾವುದಕ್ಕೂ ಕೆಲಸಕ್ಕೆ ಬಾರದಿರುವ ರೀತಿಯಲ್ಲಿ ನೋಡ್ತಾರೆ. ಅವರು ಯಾವುದಕ್ಕೆ ಕೆಲಸಕ್ಕೆ ಅವರಿಗೆ ಹೇಳಿದ್ರು ಆಗ್ತದೆ, ಹೇಳ್ದಿದ್ರು ಆಗ್ತದೆ ಅಂತ ಹೇಳ್ಕೊಂಡು ಆ ರೀತಿ ಕೂಡ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಈ ಥರದ ಸಮಸ್ಯೆ ನಿಮಗೆ ಇದ್ದರೆ, ಆಯ್ತಾ, ನಿಮಗೆ ಶನಿಯಿಂದ ಈ ಥರದ ದೋಷ ಬರ್ತಾ ಇದೆ ಅಂತ ಹೇಳ್ಕೊಂಡಾದ್ರೆ ನೀವು ಇವತ್ತು ಕೂಡ ಈ ಕೆಲಸ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಇದು ಗ್ರಹಣ ಆದ್ರಿಂದ ಹೇಳ್ತಾ ಇರೋದು. ಇವತ್ತು ಕೂಡ ಮಾಡ್ತಾ ಇರ್ಬೋದು. ಇವತ್ತು ಬಿಟ್ಟು ನೀವು ಬೇರೆ ದಿನ ನೋಡ್ತಿದ್ದೀರ ಅಂತ ಹೇಳಿದ್ರೆ ಶನಿವಾರ ದಿವಸ ಕೂಡ ಮಾಡ್ಬೋದು. ಏನು ಮಾಡಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಹತ್ರ ಒಂದು ಕಪ್ಪು ಬಣ್ಣದ ಚಪ್ಪಲಿ ಇದ್ದೇ ಇರುತ್ತೆ. ತುಂಬ ಹಳೆ ಚಪ್ಪಲಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಅಂದರೆ ನೀವು ಹಾಕಬಾರ್ದು ಹಳೆ ಚಪ್ಪಲಿ. ಆಯ್ತಾ? ಗ್ರಹಚಾರ ಇರುವವರು ಯಾರು ಕೂಡ ಹಾಕಬಾರ್ದು. ಅದರಲ್ಲೂ ಕೂಡ ಸಾಥ್ ಇರುವವರಂತೂ ಹಾಕಲೇಬಾರ್ದು. ಕಪ್ಪು ಬಣ್ಣದ ಚಪ್ಪಲಿಯನ್ನು ಹಾಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ. ಯಾವ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು.
ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಆ ಚಪ್ಪಲಿಯನ್ನು ದೇವಸ್ಥಾನದ ಹೊರಗಡೆ ನೀವು ಬಿಚ್ತೀರಲ್ವಾ, ಬಿಚ್ಚುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನನ್ನ ಯಾವುದೇ ಗ್ರಹಚಾರ ಇದ್ದರೂ, ನನ್ನ ಯಾವುದೇ ಹಣದ ಸಮಸ್ಯೆ ಇದ್ದರೂ, ನಮ್ಮದು ಯಾವ ತೊಂದರೆ ಇದ್ದರೂ ಕೂಡ, ನನಗೆ ಮಾನಸಿಕ ಹಿಂಸೆ ಆಗ್ತಾ ಉಂಟು, ಎಂಥ ಸಹ ಇದ್ದರೂ ಕೂಡ ಈ ಚಪ್ಪಲಿಯ ಜೊತೆಗೆ ಹೋಗಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಚಪ್ಪಲಿಯನ್ನು ಬಿಚ್ಚಿ. ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ, ಕೈಕಾಲು ತೊಳೆದು ಉಂಟಲ್ಲ, ದೇವಸ್ಥಾನದ ಒಳಗಡೆ ಹೋಗಿ. ದೇವಸ್ಥಾನದ ಹೊರಗೆ ಹೋಗಿದ ನಂತರ ದೇವರ ಹತ್ರ ಉಂಟಲ್ಲ, ನೀವೇನು ಮಾಡಿ ಅಂತ ಹೇಳಿದ್ರೆ, ದೇವರ ಹತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಹನುಮಾನ್ ಚಾಲಿಸ ಹೇಳಲಿಕ್ಕೆ ಬಂದರೆ ಹನುಮಾನ್ ಚಾಲಿಸವನ್ನು ಯಾವುದಾದ್ರೂ ದೇವಸ್ಥಾನದಲ್ಲಿ ಸೈಡಲ್ಲಿ ಕೂತ್ಕೊಂಡು ಹೇಳಿ, ಆಯಿತಾ. ಅಂದರೆ ಆಂಜನೇಯ ದೇವಸ್ಥಾನದಲ್ಲಿ ಯಾವುದಾದ್ರೂ ಸೈಡಲ್ಲಿ ಕೂತ್ಕೊಂಡು, ಎಲ್ಲರಿಗೂ ಉಪದ್ರ ಕೊಡೋದೆಲ್ಲ ಬೇಡ, ಮಧ್ಯೆ ಕೂತ್ಕೊಂಡು ನಮಗೆ ಹನುಮಾನ್ ಚಾಲಿಸ ಬರ್ತದೆ ಅಂತ ಹೇಳ್ಕೊಂಡು ಜೋರಾಗಿ ಕೇಳಿಕೊಂಡು ಹೇಳುವುದು ಎಲ್ಲ ಬೇಡ. ನಿಮ್ಮ ಮನಸ್ಸಿನಲ್ಲಿ ಹೇಳಿದರೆ ಕೂಡ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಾತ್ರ ಕೇಳುವಷ್ಟು ಮೊಬೈಲಲ್ಲಿ ಬೇಕಾದರೆ ಹಾಕ್ಕೊಂಡು ಕೇಳ್ಬೋದು. ಅದ್ರ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಹೊರಗಡೆ ಬರ್ತಿರಲ್ಲ, ಹೊರಗಡೆ ಬರುವಾಗ ಉಂಟಲ್ಲ, ಚಪ್ಪಲಿಯನ್ನು ಯಾವ ಕಾರಣಕ್ಕೂ ಕೂಡ ಮನೆಗೆ ತಗೊಂಡ್ಬರ್ಬೇಡಿ, ಆಯಿತಾ. ಅದನ್ನು ಅಲ್ಲೇ ಆ ದೇವಸ್ಥಾನದ ಹೊರಗಡೆಯೇ ಬಿಟ್ಟು ಬನ್ನಿ. ದೇವಸ್ಥಾನದ ಕಾಂಪೌಂಡ್ ಒಳಗೆ ತಗೊಂಡು ಹೋಗ್ಲಿಕ್ಕೆ ಹೋಗ್ಬಿಡಿ, ಹೊರಗಡೆ ರೋಡಲ್ಲಿ ಆದರೂ ಕೂಡ ಪರವಾಗಿಲ್ಲ, ಅಲ್ಲೇ ಬಿಟ್ಟು ಬನ್ನಿ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಗ್ರಹಚಾರ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ, ಇವತ್ತು ನಿಮಗೆ ಮಾಡಲಿಕ್ಕಾದರೆ ದಯವಿಟ್ಟು ಇವತ್ತೇ ಮಾಡಿ. ಇಲ್ಲ ಅಂತ ಹೇಳಿದರೆ ಉಂಟಲ್ಲ, ನೀವು ಇದು ಶನಿವಾರ ದಿವಸ, ಯಾವುದೇ ಶನಿವಾರ ದಿವಸ ಕೂಡ ಈ ಕೆಲಸವನ್ನು ಮಾಡ್ಬೋದು. ನೋಡಿ, ನಾನು ಶತ್ರುಗಳನ್ನು ನಾಶ ಮಾಡುವ ತಂತ್ರವನ್ನು ಕೂಡ ಹೇಳ್ತೇನೆ. ಆದರೂ ಕೂಡ ನಿಮಗೆ ಕೆಲವೊಂದು ಚಪ್ಪಲಿಯ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಯಾಕಂತ ಹೇಳಿದರೆ, ನಿಮ್ಮ ಗ್ರಹಚಾರವನ್ನು ನೀವೇ ಮೈ ಮೇಲೆ ತಕ್ಕೊಳ್ಬಾರ್ದಲ್ವಾ. ಆ ಕಾರಣದಿಂದ ನಾನು ಹೇಳ್ತಾ ಇರೋದು, ಫಸ್ಟ್ ಇದನ್ನು ಕೂಡ ಕೇಳಿ. ಯಾಕಂತ ಹೇಳಿದರೆ, ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಚಪ್ಪಲಿ ಮಾಮೂಲಿ ಹಾಕೊಂಡು ಹೋಗಲಿಕ್ಕೆ ಮಾತ್ರ. ಕೆಲವರು ಎಣಿಸ್ಕೊಳ್ತಾರೆ ನಮಗೆ ಡ್ರೆಸ್ಗೆ ಮ್ಯಾಚಿಂಗ್ ಆಗಿ ಹಾಕೊಳ್ಳಿಕ್ಕೆ ಮಾತ್ರ, ಸ್ಟೈಲ್ಗೋಸ್ಕರ, ಅಥವಾ ನಮ್ಮ ಕಾಲು ಹಾಳಾಗಬಾರ್ದು ಅಂತ ಹೇಳ್ಕೊಂಡು, ಪಾದ ಹಾಳಾಗಬಾರ್ದು ಅಂತ ಹೇಳ್ಕೊಂಡು ಚಪ್ಪಲಿಯನ್ನು ಹಾಕೊಳ್ತೇವೆ. ಹೀಗೆಲ್ಲ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಇರ್ತದೆ. ಆದರೆ ಆ ಚಪ್ಪಲಿಯೇ ನಿಮಗೆ ಗ್ರಹಚಾರವನ್ನು ತಂದು ಕೊಡ್ತದೆ ಅಂತ ಹೇಳ್ಕೊಂಡು ತುಂಬ ಜನರಿಗೆ ಗೊತ್ತೇ ಇಲ್ಲ. ಆದ್ದರಿಂದ ನಾನು ಸ್ವಲ್ಪ ಚಪ್ಪಲಿಯ ಬಗ್ಗೆ ಮಾಹಿತಿ ನೀಡ್ತೇನೆ, ಅದರ ನಂತರ ನಾನು ನಿಮಗೆ ತಂತ್ರವನ್ನು ಹೇಳ್ತೇನೆ. ನೋಡಿ, ನೀವು ಚಪ್ಪಲಿಯನ್ನು ಹೊರಗಡೆ ಎಸೆಯುವವರಾಗಿದ್ದರೆ ಉಂಟಲ್ಲ, ಯಾವತ್ತೂ ಕೂಡ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾತ್ರ ಚಪ್ಪಲಿಯನ್ನು ಹೊರಗಡೆ ಎಸೀರಿ, ಆಯಿತಾ. ನಿಮ್ಮ ಹತ್ರ ಹಳೆಯ ಚಪ್ಪಲಿಗಳೆಲ್ಲ ಇದ್ದರೆ ಅದನ್ನು ಬಿಟ್ಟು ಬೇರೆ ದಿನದಲ್ಲೆಲ್ಲ ಚಪ್ಪಲಿಯನ್ನು ಹೊರಗಡೆ ಹಾಕಲಿಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದರೆ, ನಿಮ್ಮ ಚಪ್ಪಲಿಯಲ್ಲಿ ನಿಮ್ಮ ಅದೃಷ್ಟ ಕೂಡ ಇರ್ತದೆ, ದರಿದ್ರ ಕೂಡ ಇರುತ್ತೆ. ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಮನೆಯಿಂದ ಹೊರಗಡೆ ಚಪ್ಪಲಿ ಎಸೆದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಅಥವಾ ಬಿಸಾಕಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಗ್ರಹಚಾರ ಹೋಗುತ್ತೆ. ಬೇರೆ ದಿನ ಬಿಸಾಕಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಅದೃಷ್ಟ ಕೂಡ ಅದ್ರ ಜೊತೆಗೆ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಬೆಸ್ಟ್ ಏನಂತ ಹೇಳಿದರೆ, ಒಂದೇ ಹುಣ್ಣಿಮೆ ದಿವಸ ಎಸಿರಿ, ಇಲ್ಲ ಅಂತ ಹೇಳಿದರೆ ಅಮಾವಾಸ್ಯೆ ದಿವಸ ಎಸಿಬೇಕು. ಇವಾಗ ಎರಡನೇದು ಏನಂತ ಹೇಳಿದರೆ, ನಿಮ್ಮ ಮೇನ್ ಡೋರ್ ಹತ್ರ ಯಾವ ಕಾರಣಕ್ಕೂ ಕೂಡ ಚಪ್ಪಲಿಗಳನ್ನು ಇಡಲಿಕ್ಕೆ ಹೋಗಬೇಡಿ. ಈ ಥರ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಏನು ಮಾಡಿದ್ರೂ ಕೂಡ ನಿಮ್ಮ ಮನೆ ಏಳಿಗೆ ಆಗುವುದಿಲ್ಲ. ನೋಡುವರ ಕಣ್ಣಿಗೆ ನೀವು ಶ್ರೀಮಂತರ ರೀತಿ ಕಾಣ್ಬೋದು, ಆದರೆ ನಿಮಗೆ ಗೊತ್ತಿರ್ತದೆ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳ್ಕೊಂಡು. ಆ ರೀತಿಯ ಜೀವನ ಮಾಡಬೇಕಾಗುತ್ತೆ, ಆಯಿತಾ. ನೋಡುವವರ ಕಣ್ಣಿಗೆ ಮಾತ್ರ ನೀವು ಶ್ರೀಮಂತರ ರೀತಿಯಲ್ಲಿ ಇರ್ತೀರಾ, ಆದರೆ ನಿಮ್ಮ ಹತ್ರ ಎಂತ ಸಹ ಇರುವುದಿಲ್ಲ, ಬೇರೆಯವ್ರ ಹತ್ರ ಕೈ ಚಾಚುವ ಪರಿಸ್ಥಿತಿ ಇರ್ತದೆ. ಆ ರೀತಿ ನಿಮಗೆ ಆಗಬಾರ್ದು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ದಯವಿಟ್ಟು ನಿಮ್ಮ ಮುಖ್ಯ ದ್ವಾರದ ಹತ್ತಿರ ಚಪ್ಪಲೆಯನ್ನು ಯಾವ ಕಾರಣಕ್ಕೂ ಕೂಡ ಇಡಲಿಕ್ಕೆ ಹೋಗಬೇಡಿ. ಇವಾಗ ಮೂರನೇದು ಏನಂತ ಹೇಳಿದರೆ, ಈಶಾನ್ಯ ಮೂಲೆಯಲ್ಲಿ ಕೂಡ ಚಪ್ಪಲಿಯನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಈಶಾನ್ಯ ಮೂಲೆ ಅಂತ ಹೇಳಿದರೆ ಪೂರ್ವ ಮತ್ತು ಉತ್ತರದ ಮಧ್ಯದ ದಿಕ್ಕುಂಟಲ್ಲ, ಅಂದರೆ ಉತ್ತರ ಮತ್ತು ಪೂರ್ವದ ಮಧ್ಯದ ದಿಕ್ಕನ್ನು ಈಶಾನ್ಯ ಮೂಲೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಆಯಿತಾ. ಅದು ದೇವರಿಗೆ ಸೀಮಿತವಾದ ಜಾಗ. ಆದ್ದರಿಂದ ಯಾರು ನೋಡಿ ಈಶಾನ್ಯ ಮೂಲೆಯಲ್ಲಿ ಚಪ್ಪಲಿಯನ್ನು ಇಡ್ತೀರ ನೋಡಿ, ಅಂಥವರ ಮನೆಗೂ ಕೂಡ ಇದು ಒಳ್ಳೆಯದಾಗುವುದಿಲ್ಲ, ಗ್ರಹಚಾರ ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗುತ್ತೆ, ನೀವು ದುಡಿದ ಹಣ ನಿಮ್ಮ ಹತ್ರ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಒಂದು ಸಲ ಇವಾಗಲೇ ಹೋಗಿ ನೋಡ್ಕೊಳ್ಳಿ, ಏನಂತ ಹೇಳಿದರೆ ಈಶಾನ್ಯದದ್ದು ಜಾಗದಲ್ಲಿ ಚಪ್ಪಲಿಯನ್ನು ಇಟ್ಟಿದ್ದೀರಾ ಅಂತ ಹೇಳ್ಕೊಂಡು. ಇಟ್ಟಿದ್ರೆ ದಯವಿಟ್ಟು ಆ ಜಾಗದಿಂದ ತೆಗೆದು ಹಾಕಿ. ಇವಾಗ ನಾಲ್ಕನೇದು ಏನಂತ ಹೇಳಿದರೆ, ದೊಡ್ಡವರು ಕೂಡ ಈ ತಪ್ಪನ್ನು ಮಾಡ್ತಾರೆ, ಚಿಕ್ಕವರು ಕೂಡ ಈ ತಪ್ಪನ್ನು ಮಾಡ್ತಾರೆ, ಆಯಿತಾ. ಎಲ್ಲರ ಮನೆಯಲ್ಲಿ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಕೆಲವರ ಮನೆಯಲ್ಲಿ ಮಾಡ್ತಾರೆ. ಏನಂತ ಹೇಳಿದರೆ, ಹೊರಗಡೆಯಿಂದ ಬರ್ತಾರಲ್ವ, ಬಂದ ನಂತರ ಚಪ್ಪಲಿಯನ್ನು ಸರಿಯಾಗಿ ಬಿಚ್ಚಿ ಇಡುವುದಿಲ್ಲ, ಹೇಗೆಗೋ ಇಡುವುದು, ಒಂದ್ರ ಮೇಲೆ ಒಂದು ಇಡುವುದು, ಅಥವಾ ಒಂದು ಚಪ್ಪಲಿ ನೇರ ಒಂದು ಚಪ್ಪಲಿ ಉಲ್ಟಾ, ಅಥವಾ ಹೇಗೆಗೋ, ಆಯಿತಾ. ಯಾವ ದಿಕ್ಕಿನಲ್ಲಿ ಒಂದು ಚಪ್ಪಲಿ ಇಲ್ಲಿದ್ರೆ ಒಂದು ಚಪ್ಪಲಿ ಯಾವುದೋ ಜಾಗದಲ್ಲಿ, ಹಾಗೆಲ್ಲ ಬಿಟ್ಟು ಮನೆ ಒಳಗಡೆ ಬರ್ತಾರೆ. ಹಾಗೆ ಮಾಡಿದ್ರೆ ಉಂಟಲ್ಲ, ಅದು ನಿಮಗೆ ದರಿದ್ರದ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೊತ್ತಾಗಿರುವುದಿಲ್ಲ, ಅಂದರೆ ಆ ಥರ ಇಡಬಾರ್ದು ಅಂತ ಹೇಳ್ಕೊಂಡು. ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಸ್ಕೂಲಿಂದ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆವಾಗಲೇ ನೀವು ಅವ್ರ ಚಪ್ಪಲಿಯನ್ನು ಹೇಗೆಗೋ ಇಟ್ಟರೆ, ನೀವು ಮೊದಲು ಹೋಗಿ ಚಪ್ಪಲಿಯನ್ನು ಸರಿಯಾಗಿ ಇಡಿ. ಯಾವ ಕಾರಣಕ್ಕೂ ಕೂಡ ಉಲ್ಟಾ ಇರುವುದು, ಒಂದು ಚಪ್ಪಲಿ ಮೇಲೆ ಒಂದು ಚಪ್ಪಲಿ ಇರುವುದು, ಹಾಗೆ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ.
ನೀವು ಕೂಡ ಹಾಗೆ ಚಪ್ಪಲಿಯನ್ನು ಬಿಚ್ಚುವಾಗ ಉಂಟಲ್ಲ ಒಂದೇ ರೀತಿಯಲ್ಲಿ ಬಿಚ್ಚಿಡಿ, ಅದನ್ನು ಬಿಟ್ಟು ಒಂದು ಮುಂದೆ ಒಂದು ಹಿಂದೆ ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬಿಡಿ. ಹೀಗೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಯಲ್ಲಿ ಯಾರಾದರೂ ಒಬ್ಬರು ಆರೋಗ್ಯದ ಸಮಸ್ಯೆಯಲ್ಲಿ ಖಂಡಿತ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಅವರಿಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಟ್ಯಾಬ್ಲೆಟ್ ತಗೊಳ್ಳುವ ಪರಿಸ್ಥಿತಿ ಇದ್ದೇ ಇರುತ್ತೆ, ಆ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ ಹಣಕಾಸಿನ ಸಮಸ್ಯೆ ಕೂಡ ಬರುತ್ತೆ. ನೀವು ಎಷ್ಟು ದುಡಿದು ಇಟ್ಟರೂ ಕೂಡ ಉಂಟಲ್ಲ ಹಣ ಯಾರಾದರೂ ಎತ್ಕೊಂಡು ಹೋಗ್ತಾರೆ, ಅಥವಾ ನೀವೇ ಯಾರಿಗಾದರೂ ಕೊಡ್ತೀರಾ. ಇಲ್ಲ ಅಂತ ಹೇಳಿದರೆ ಎಲ್ಲಿ ಹೋಗಲಿಲ್ಲ ಅಂತ ಹೇಳಿದ್ರೆ ಆಸ್ಪತ್ರೆಗಾದರೂ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 5ನೇದು ಏನಂತ ಹೇಳಿದರೆ ಚಪ್ಪಲಿಯನ್ನು ನಿಮ್ಮ ಮುಖ್ಯದ್ವಾರದ ಎದುರುಗಡೆ ಮಾತ್ರ ಇಡುವುದಲ್ಲ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕಿಟಕಿಯ ಮೇಲೆ ಕೂಡ ಚಪ್ಪಲಿಯನ್ನು ಇಡ್ತಾರೆ. ಈ ರೀತಿ ಕೂಡ ಚಪ್ಪಲಿಯನ್ನು ಕಿಟಕಿಯ ಮೇಲೆ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ, ಆಯ್ತಾ. ಯಾಕೆ ಅಂತ ಹೇಳಿದರೆ ಒಳ್ಳೆದು ಬರುವುದಾದ್ರೂ ಕೆಟ್ಟದು ಬರುವುದಾದ್ರೂ ಮನೆಗೆ ಉಂಟಲ್ಲ ಕಿಟಕಿ ಅಥವಾ ನಿಮ್ಮ ಮುಖ್ಯದ್ವಾರದ ಮೂಲಕನೇ ಒಳಗಡೆ ಬರಬೇಕು. ಅಂದರೆ ಗಾಳಿ ಬರ್ತಾ ಇರುತ್ತಲ್ವಾ, ಆಗ ಏನಾಗುತ್ತೆ ಅಂತ ಹೇಳಿದರೆ ನೀವು ಕಿಟಕಿ ಮೇಲೆ ಇಟ್ಟರೆ ಉಂಟಲ್ಲ ನಿಮ್ಮ ಮನೆ ಕೂಡ ಚಂದವಾಗಿ ಕಾಣಿಸುವುದಿಲ್ಲ ಚಪ್ಪಲಿ ರಾಶಿ ಇದ್ದರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ ನೆಗೆಟಿವ್ ಶಕ್ತಿಗಳು ಕೂಡ ನಿಮ್ಮ ಮನೆ ಒಳಗಡೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದೇ ಥರದಲ್ಲಿ ಉಂಟಲ್ಲ ನೀವು ಚಪ್ಪಲಿಯನ್ನು ತೊಳಿತೀರಲ್ವ, ತೊಳೆಯುವುದು ಅಂದರೆ ಒಂದು ವಾರಕ್ಕೆ ಒಂದು ಸಲ ಎಲ್ಲ ಚಪ್ಪಲಿ ತೊಳೆಯುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ನಿಮ್ಮ ಮನೆಯ ಗೋಡೆಗೆ ಕೂಡ ಸರ್ತ ಮಳೆಯಿಂದ ಈ ಥರ ಇಟ್ಕೊಂಡು ಚಪ್ಪಲಿಯನ್ನು ಒಣಗಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮದು ಮನೆಯದು ಛತ್ತು ಉಂಟಲ್ಲ, ಅಂದರೆ ಮನೆಯದು ಮೇಲೆಗಳು ಉಂಟಲ್ಲ, ಅಂದರೆ ಟಾಪ್ ಉಂಟಲ್ಲ, ಅಲ್ಲಿಗೆ ಹೋಗಿ ಬೇಕಾದರೆ ಬಿಸಿಲಲ್ಲಿ ಒಣಗಿಸಿ ಬರ್ಬೋದು. ಅದನ್ನು ಬಿಟ್ಟು ನಿಮ್ಮ ಗೋಡೆಗೆ ತಾಗಿಸಿ ನೇರವಾಗಿ ಇಟ್ಕೊಂಡು ಚಪ್ಪಲಿಯನ್ನು ಕೂಡ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದೆಲ್ಲ ಮನೆಗೆ ದರಿದ್ರ ತರುವ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇವಾಗ 6ನೇದು ಚಪ್ಪಲಿ ಹಾಕಿ ಅಡಿಗೆ ಮನೆಗೆ ಕೂಡ ಹೋಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಕೆಲವರ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಯೂಸ್ ಮಾಡ್ಲಿಕ್ಕೋಸ್ಕರನೇ ಬೇರೆ ಚಪ್ಪಲಿ ಇಟ್ಟಿರ್ತಾರೆ, ಮನೆ ಒಳಗಡೆ ಅಂತ ಹೇಳ್ಕೊಂಡೇ ಬೇರೆ ಚಪ್ಪಲಿಯನ್ನು ಇಟ್ಕೊಂಡಿರ್ತಾರೆ. ಆದರೂ ಕೂಡ ಉಂಟಲ್ಲ ನಿಮಗೆ ಉಂಟಲ್ಲ ಅಡಿಗೆ ಮನೆಗೆ ಹೋಗುವಾಗ ಉಂಟಲ್ಲ ಚಪ್ಪಲಿ ಬೇರೆ ಯಾವುದೇ ಚಪ್ಪಲಿ ಆದರೂ ಕೂಡ ಪರವಾಗಿಲ್ಲ, ಅಡಿಗೆ ಮನೆಗೆ ಹೋಗುವಾಗ ಉಂಟಲ್ಲ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಬೇಡಿ. ಯಾಕಂತ ಹೇಳಿದರೆ ಅದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಇರುವ ಜಾಗ. ನಾವು ಎಷ್ಟು ದೊಡ್ಡ ಶ್ರೀಮಂತರು ಇರ್ಬೋದು, ಎಷ್ಟು ದೊಡ್ಡ ಕೋಟ್ಯಾಧೀಶರು ಇರ್ಬೋದು, ನಾವು ದೇವರ ಮನೆಗೆ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗ್ತೇವಾ? ನಮಗೆ ಹೊರಗಡೆ ಎಲ್ಲ ಹಾಕಲಿಕ್ಕೆ ಚಪ್ಪಲಿ ಬೇರೆ ಉಂಟು, ಮನೆ ಒಳಗಡೆ ಬೇರೆ ಚಪ್ಪಲಿ ಉಂಟು ಅಂತ ಹೇಳ್ಕೊಂಡು ದೇವರ ಮನೆಗೆ ಚಪ್ಪಲಿ ಹಾಕ್ಕೊಂಡು ಹೋಗ್ತಾರಾ? ಹೋಗುವುದಿಲ್ಲಲ್ಲ. ಅದೇ ರೀತಿಯಲ್ಲಿ ಅಡಿಗೆ ಮನೆಗೆ ಕೂಡ ಹೋಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವತ್ತು ನಿಮಗೆ ಶ್ರೀಮಂತಿಗೆ ಇರ್ಬೋದು, ಆಯಿತಾ, ಮುಂದೆ ನಿಮ್ಮ ಮಕ್ಕಳು ನಿಮಗೆ ನೆಮ್ಮದಿಯಾಗಿ ಇರುವ ಹಾಗೆ 2 ತುತ್ತು ನೆಮ್ಮದಿಯಲ್ಲಿ ಊಟ ಮಾಡುವ ಹಾಗೆ ನೋಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಯಾವ ಗ್ಯಾರಂಟಿ ಕೂಡ ಇಲ್ಲ. ಅಥವಾ ಈ ಶ್ರೀಮಂತಿಗೆ ನಿಮಗೆ ಕೊನೆ ತನಕ ಇರ್ತದೆ ಅಂತ ಹೇಳ್ಕೊಂಡು ಕೂಡ ಗ್ಯಾರಂಟಿ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ತುಂಬ ಶ್ರೀಮಂತಿಗೆ ಇರ್ಬೋದು, ಆದರೂ ಕೂಡ ನೀವು ಅನ್ನಪೂರ್ಣೇಶ್ವರಿ ಇರುವ ಜಾಗದಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋದ ಕಾರಣಕ್ಕೆ ಉಂಟಲ್ಲ ನಿಮಗೆ ಎಷ್ಟು ಕೋಟಿ ಕೊಳತರೂ ಕೂಡ ನಿಮಗೆ ತಿನ್ನಲಿಕ್ಕೆ, ನಿಮಗೆ ಇಷ್ಟವಾದ ವಸ್ತುವನ್ನು ತಿನ್ನಲಿಕ್ಕೆ ಕೂಡ ಸಿಗದೆ ಇರುವ ಪರಿಸ್ಥಿತಿ ಕೂಡ ಬರ್ಬೋದು, ಆಯಿತು, ಯಾವುದಾದ್ರೂ ಹೆಲ್ತ್ ಪ್ರಾಬ್ಲಮಿಂದ. ಇದೆಲ್ಲ ನಿಮಗೆ ಬೇಕಾ? ಆ ಕಾರಣದಿಂದ ಅಡುಗೆ ಮನೆಗೆ ಒಂದು ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಬೇಡಿ. ದೇವರ ಕೋಣೆ ಯಾವ ರೀತಿ ನೋಡಿ ಅದೇ ರೀತಿಯಲ್ಲಿ ಕೂಡ ಅಡುಗೆ ಕೋಣೆಯನ್ನು ನಾವು ನೋಡ್ಕೋಬೇಕು. ಇವಾಗ 7ನೇದು ಏನಂತ ಹೇಳಿದರೆ ಚಪ್ಪಲಿಯನ್ನು ಯಾರಿಗೂ ಕೂಡ ಗಿಫ್ಟ್ ಕೊಡಲಿಕ್ಕೆ ಹೋಗಬೇಡಿ. ಯಾರ ಹತ್ತಿರ ಕೂಡ ಚಪ್ಪಲಿಯನ್ನು ಗಿಫ್ಟ್ ರೂಪದಲ್ಲಿ ತಗೊಳ್ಬೇಡಿ. ಇದು ನಿಮಗೆ ದರಿದ್ರವನ್ನು ತರುವ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಚಪ್ಪಲಿಯನ್ನು ಗಿಫ್ಟ್ ಕೊಡುವ ಅಭ್ಯಾಸ ಇಟ್ಕೊಂಡಿರ್ತಾರೆ, ಅಥವಾ ಚಪ್ಪಲಿಯನ್ನು ಗಿಫ್ಟ್ ತಗೊಳ್ಳುವ ಅಭ್ಯಾಸ ಕೂಡ ಇಟ್ಕೊಂಡಿರ್ತಾರೆ. ಯಾವ ಕಾರಣಕ್ಕೂ ಕೂಡ ಹೀಗೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ದರಿದ್ರ ಬರಬೇಕು ಅಂತ ಹೇಳ್ಕೊಂಡು ಆದರೆ ದಯವಿಟ್ಟು ಇವತ್ತೇ ತಗೊಳ್ಳಿ, ಇವತ್ತೇ ಗಿಫ್ಟ್ ತಗೊಳ್ಳಿ ಚಪ್ಪಲಿಯನ್ನು. ನಮಗೆ ಎಂಥ ಸಾಗುವುದಿಲ್ಲ, ಅದೆಲ್ಲ ನಾನು ನಂಬುವುದಿಲ್ಲ. ನಮಗೆ ಚಪ್ಪಲಿ ಹಾಕಿದರೆ ಸೈ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ರೆ ಉಂಟಲ್ಲ, ತಗೊಳ್ಳಿ, ಇವತ್ತೇ ತಗೊಳ್ಳಿ, ಎಂತ ಬೇಕಾದರೂ ಮಾಡ್ಕೊಳ್ಳಿ. ಇವಾಗ 8ನೇದು ಏನಂತ ಹೇಳಿದರೆ ಸವೆದ ಚಪ್ಪಲಿಯನ್ನು ಕೂಡ ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 100 ರೂಪಾಯಿಗೆ 150 ರೂಪಾಯಿಗೆಲ್ಲ ಚಪ್ಪಲಿ ಸಿಗ್ತದೆ. ಆ ಕಾರಣದಿಂದ ಹಳೆ ಚಪ್ಪಲಿ ಇದ್ರೆ ಉಂಟಲ್ಲ ದಯವಿಟ್ಟು ಇವತ್ತೇ ತೆಗೆದು ಹೊರಗಡೆ ಹಾಕಿ. ಇವತ್ತು ಬಿಟ್ಟು ಬೇರೆ ದಿವಸ ನೋಡುವವರಾಗಿದ್ದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಹೊರಗಡೆ ಹಾಕಿ. ಅದನ್ನು ಬಿಟ್ಟು ಉಂಟಲ್ಲ ಚಪ್ಪಲಿಗೆ ಅದು ಹರಿದು ಹೋದರೂ ಕೂಡ ಅದನ್ನು ಹೊಲಿದು ಹಾಕೊಳ್ಳೋದು, ಆ ಚಪ್ಪಲಿ ಎಲ್ಲ ಸೌದು ಹೋಗಿರ್ತದೆ, ಆದರೂ ಕೂಡ ಅದನ್ನೇ ಹಾಕಿ ತಿರುಗಾಡೋದು ಯಾವ ಸೂಚನೆ ನೀಡ್ತದೆ ಅಂತ ಹೇಳಿದರೆ ದರಿದ್ರ ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗುವುದಿಲ್ಲ, ನಿನ್ನ ಜೊತೆಯಲ್ಲೇ ನಾನು ಹೊಲ್ಕೊಂಡು ನಿನ್ನ ಜೊತೆಯಲ್ಲೇ ಇರ್ತೇನೆ ಅಂತ ಹೇಳ್ಕೊಂಡು ಹೇಳುವ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯಿತಾ, ಹಿಂದಿನ ಕಾಲದಲ್ಲಾದರೂ ಉಂಟಲ್ಲ ಚಪ್ಪಲೆಲ್ಲ ತೊಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಇವಾಗ 100-150 ರೂಪಾಯಿಗೆ ಚಪ್ಪಲಿ ಸಿಗುವಾಗ ಇರುವ ಚಪ್ಪಲಿಯನ್ನು ಹೊಲ್ಕೊಂಡು ಹಾಕುವುದನ್ನು ಬುದ್ಧಿ ಇದ್ದರೆ ಉಂಟಲ್ಲ ದಯವಿಟ್ಟು ಅದನ್ನು ತೆಗೆದು ಹಾಕಿ. ಇವಾಗ 9ನೇದು ಯಾರಿಗಾದ್ರೂ ನಿಮಗೆ ಚಪ್ಪಲಿಯನ್ನು ದಾನ ಮಾಡಬೇಕು ಅಂತ ಹೇಳ್ಕೊಂಡು ಮನಸ್ಸಿದ್ರೆ, ಅಂದರೆ ಗ್ರಹಚಾರ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡಾದರೆ ತುಂಬ ಬಡ ವಿದ್ಯಾರ್ಥಿಗಳು ಇರ್ತಾರೆ ಅಥವಾ ಬಡ ಮಕ್ಕಳು ಇರ್ತಾರೆ ನೋಡಿ, ಅಂತಹ ಮಕ್ಕಳಿಗೆ ಉಂಟಲ್ಲ ನಿಮ್ಮ ಕೈಯಲ್ಲಾದ್ರೂ ಅಂದರೆ ಚಪ್ಪಲಿ ಹಾಕೊಳ್ಳಿಕ್ಕೆ ಚಪ್ಪಲಿ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಆ ಥರ ಶಕ್ತಿ ಇರುವ ಮಕ್ಕಳಿಗೆ ಉಂಟಲ್ಲ, ಅಂದರೆ ತಗೊಳ್ಳಿಕ್ಕೆ ಆಗೋದಿಲ್ಲ ಪಾಪ, ಅಂದರೆ ಸ್ಕೂಲ್ಗೆ ಚಪ್ಪಲಿ ನೋಡಿ ಹಾಕ್ಕೊಂಡು ಹೋಗಬೇಕು, ಶೂ ಹಾಕೊಂಡು ಹೋಗಬೇಕು, ಆದರೆ ಶೂ ಎಲ್ಲ ಹರಿದು ಚಿಂದಿ ಆಗಿರ್ತದೆ, ಆದರೂ ಕೂಡ ಆ ಚಿಂದಿ ಶೂವನ್ನೇ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳು ಕೆಲವರೆಲ್ಲ. ಆ ಥರ ಇರ್ತಾರೆ. ಇನ್ನು ಕೆಲವರು ರೋಡ್ ಸೈಡಲ್ಲೆಲ್ಲ ಮಕ್ಕಳು ಇರ್ತಾರೆ,
ಚಪ್ಪಲಿ ಹಾಕದೇನೆ ನಡ್ತಾ ಇರ್ತಾರೆ. ಅಥವಾ ವಯಸ್ಸಾದವರು ಕೂಡ ಇರ್ತಾರೆ, ಏನಂತ ಹೇಳಿದ್ರೆ ಅವ್ರ ಹತ್ರ ಚಪ್ಪಲಿಯೇ ಇರುವುದಿಲ್ಲ, ಅದೇ ರೀತಿ ಹಾಗೇ ನಡ್ಕೊಂಡು ಹೋಗ್ತಾರೆ. ಇವಾಗಿನ ಕಾಲದಲ್ಲಿ ಉಂಟಲ್ಲ, ಚಪ್ಪಲಿ ಇಲ್ಲದೆ ಉಂಟಲ್ಲ ನಮಗೆ ಮನೆಯಿಂದ ಒಂದು ಹೆಜ್ಜೆ ಹೊರಗಡೆ ಹಾಕ್ಲಿಕ್ಕೆ ಆಗುದಿಲ್ಲ, ಕಾಲಿಗೆ ಚುಚ್ಚಿದ ಹಾಗೆ ಆಗ್ತದೆ. ಆದರೆ ಅಂತಹವರು ನೋಡಿ ಪಾಪ ಬಿಸಿಲಲ್ಲಿ ಕೂಡ ಆಯ್ತಾ, ಅದು ಯಾವ ರೀತಿ ತವ ರೀತಿಯಲ್ಲಿ ಬಿಸಿಯಾಗಿರ್ತದೆ ನೆಲ ಎಲ್ಲ, ಆ ಬಿಸಿ ನೆಲದಲ್ಲಿ ಕಾಲು ಹಾಕೊಂಡು ಹೋಗುವಾಗ ಉಂಟಲ್ಲ ಪಾಪ ಅಂತಹವರಿಗೆ ಉಂಟಲ್ಲ, ನೀವು ನಿಮ್ಮ ಕೈಯಲ್ಲಾದಷ್ಟು ಶನಿವಾರ ದಿವಸ ಚಪ್ಪಲಿಯನ್ನು ದಾನ ಮಾಡಿದ್ರೆ ಆಯ್ತಾ, ಗಿಫ್ಟ್ ಅಂತ ಹೇಳ್ಕೊಂಡಲ್ಲ, ಗಿಫ್ಟ್ ಕೊಡಬಾರ್ದು, ದಾನವಾಗಿ ಕೊಟ್ಟರೆ ಉಂಟಲ್ಲ, ಇದರಿಂದ ಕೂಡ ನಿಮಗೆ ಗ್ರಹಚಾರ ಇದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನಿಮ್ಗೇನೆ ಹೊಸ ಚಪ್ಪಲಿ ತಗೊಳ್ಬೇಕು ಅಥವಾ ನಿಮ್ಮ ಮನೆಯವರಿಗೆ ಹೊಸ ಚಪ್ಪಲಿ ತಗೊಳ್ಬೇಕಂತ ಹೇಳಿದ್ರೆ ಶನಿವಾರ, ಮಂಗಳವಾರ, ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣ ದಿವಸ ಯಾವ ಕಾರಣಕ್ಕೂ ಕೂಡ ಹೊಸ ಚಪ್ಪಲಿಯನ್ನು ಖರೀದಿ ಮಾಡಿಕೊಂಡು ಬರಬೇಡಿ. ಈ ದಿನ ಖರೀದಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ದರಿದ್ರ ಹೆಚ್ಚಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ದಿನ ಬಿಟ್ಟು ಯಾವ ದಿನ ಬೇಕಾದ್ರೆ ಚಪ್ಪಲಿ ಖರೀದಿ ಮಾಡಿಕೊಂಡು ಬನ್ನಿ, ಆದರೆ ಈ 5 ದಿನವನ್ನು ದಯವಿಟ್ಟು ಚಪ್ಪಲಿ ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 11ನೇದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಈ ಅಭ್ಯಾಸ ಇರುತ್ತೆ, ಬೇರೆಯವ್ರದ್ದು ಚಪ್ಪಲಿ ಹಾಕೊಳ್ಳೋದು, ಅದು ಚಪ್ಪಲಿ ಚಂದ ಉಂಟು ಅಂತ ಹೇಳ್ಕೊಂಡು ಆ ಚಪ್ಪಲಿಯನ್ನು ಹಾಕೊಳ್ಳೋದು ಆಯ್ತಾ. ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಿಮಗೆ ಚಪ್ಪಲಿ ಹಾಕುವವ್ರಿಗೆ ಯಾವ ರೀತಿಯಲ್ಲಿ ಇದ್ದಾರೆ ಗ್ರಹಚಾರ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗುದಿಲ್ಲ. ಮನೆಯಲ್ಲಿ ಇರುವವರು ಉಂಟಲ್ಲ, ಅವರವರ ಮನೆಯವರೇ ಉಂಟಲ್ಲ ಚಪ್ಪಲಿಯನ್ನು ಹಾಕೊಳ್ಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ಇವಾಗ ನಿಮ್ಮ ಮನೆಯಲ್ಲೇ ಇದ್ದಾರೆ, ನಿಮ್ದು ಒಂದೇ ರಕ್ತ ಅಂತ ಹೇಳ್ಕೊಂಡು ಆದ್ರೆ ಚಪ್ಪಲಿಯನ್ನು ಹಾಕ್ಬೋದು. ಅದನ್ನು ಬಿಟ್ಟು ಉಂಟಲ್ಲ, ನಿಮಗೆ ಬೇರೆಯವರಾಗಿದ್ರೆ ಅಥವಾ ನಿಮ್ಮ ನೆಂಟರು ಅಥವಾ ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಫ್ರೆಂಡ್ಸ್, ಅಂಥವ್ರದ್ದೆಲ್ಲ ಚಪ್ಪಲಿ ನೀವು ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಕಸ್ಮಾತ್ ನಿಮಗೆ ಉಂಟಲ್ಲ ಯಾವುದೋ ಒಂದು ಲಕ್ ಬರೋದ್ರಲ್ಲಿ ಇರುತ್ತೆ, ನಿಮ್ಮ ದೆಸೆ ಚೇಂಜ್ ಆಗೋದ್ರಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು, ಅದು ಸಮಯ ಹತ್ತಿರದಲ್ಲೇ ಉಂಟು ಅಂತ ಹೇಳ್ಕೊಂಡು ಆಗುವಾಗ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಬೇರೆಯವರ ಚಪ್ಪಲಿಯನ್ನು ತಗೊಂಡುಂಟಲ್ಲ, ಅವರು ಯೂಸ್ ಮಾಡಿರುವ ಚಪ್ಪಲಿಯನ್ನು ನೀವು ಹಾಕಿದ್ರೆ ಆ ದರಿದ್ರ ಎಲ್ಲ ಉಂಟಲ್ಲ, ಆ ಚಪ್ಪಲಿ ಹಾಕಿದವರ ದರಿದ್ರ ಎಲ್ಲ ನಿಮಗೆ ಬರುತ್ತೆ, ನಿಮ್ಮ ಲಕ್ ಅವರಿಗೆ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಥವಾ ನಿಮಗೆ ಒಳ್ಳೇದಾಗೋದು ಕೂಡ ಒಳ್ಳೇದಾಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಬೇರೆಯವರ ಚಪ್ಪಲಿಯನ್ನು ಯಾವ ಕಾರಣಕ್ಕೂ ಕೂಡ ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ನೋಡಿ, ಇವತ್ತಿನ ವಿಡಿಯೋದ ವಿಷಯಕ್ಕೆ ಬರುವ. ಏನಂತ ಹೇಳಿದ್ರೆ ನಾನು ಹೇಳಿದೆ, ಏನಂತ ಹೇಳಿದ್ರೆ ಇವತ್ತು ಇಲ್ಲ ಅಂತ ಹೇಳಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಈ ತಂತ್ರ ಮಾಡ್ಬೋದು ಅಂತ ಹೇಳ್ಕೊಂಡು. ತುಂಬಾ ಜನ ಶತ್ರುಗಳು ಉಂಟಲ್ಲ, ಏನಾಗತ್ತಂತ ಹೇಳಿದ್ರೆ ನಿಮ್ಮ ಏಳಿಗೆಯನ್ನು ಸಹಿಸ್ತಾ ಇರುವುದಿಲ್ಲ. ಆ ಶತ್ರುಗಳು ಯಾರು ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಿರ್ತದೆ. ಆವಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಹಳೆಯ ಚಪ್ಪಲಿಯನ್ನು ನಾನು ತೆಗೆದಿಡ್ಲಿಕ್ಕೆ ಹೇಳಿದ್ದೇನೆ ಆಯ್ತಾ, ಒಂದು ಚೀಲದಲ್ಲಿ. ಆ ಚಪ್ಪಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ನೋಡಿ ಇದ್ದಿಲು ಸಿಗ್ತದೆ ಆಯ್ತಾ. ಇದ್ದಿಲು ಅಂತ ಹೇಳಿದ್ರೆ ಮರದಿಂದ ಉಂಟಲ್ಲ, ಮರ ಒಂದು ಬೆಂಕಿ ಹಾಕಿದ ನಂತರ ಅದರಲ್ಲಿ ಒಂದು ಕಪ್ಪು ಬಣ್ಣದ ಇದ್ದಿಲು ಬರ್ತದೆ ನೋಡಿ, ಅಂದ್ರೆ ಗೆಂಡ ಆದ ನಂತರ ಬರ್ತದೆ ನೋಡಿ ಇದ್ದಿಲು. ಆ ಇದ್ದಿಲು ಈ ಕೆಲಸಕ್ಕೆ ಯೂಸ್ ಮಾಡಬೇಕು. ನಿಮಗೆ ಇದ್ದಿಲು ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡ್ರೆ ಈ ಥರದ್ದೆಲ್ಲಾದ್ರೂ ಮರದ ತುಂಡುಗಳೆಲ್ಲ ಬಿದ್ದಿರ್ತದೆ ನೋಡಿ, ಎಲ್ಲಾದ್ರೂ ಅಂದ್ರೆ ಕೆಲಸ ಈ ಥರದ್ದು ಮರದ ಕೆಲಸ ಮಾಡುವಲ್ಲೆಲ್ಲ ಈ ಥರದ್ದೆಲ್ಲ ಇರುತ್ತೆ. ನೀವೇನು ಮಾಡಿ ಅಂತ ಹೇಳಿದರೆ, ಇದನ್ನುಂಟಲ್ಲ ನೀವು ನಿಮ್ಮ ಗ್ಯಾಸ್ ಮೇಲಿಟ್ಟು ಇದನ್ನು ಕೆಂಡ ಮಾಡಿ, ಕೆಂಡ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ದಿಲಾಗ್ತದಲ್ವಾ, ಇದ್ದಿಲ್ಲ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ತಗೊಂಡು ಹೋಗಿ ಮನೆಯಿಂದ ಹೊರಗಡೆ ಹೋಗಬೇಕು. ನೀವು ಚಪ್ಪಲಿಯನ್ನು ಮನೆ ಒಳಗಡೆ ತರಲಿಕ್ಕೆ ಹೋಗಬೇಡಿ ಯಾವ ಕಾರಣಕ್ಕೂ ಕೂಡ. ಮನೆ ಒಳಗಡೆ ಚಪ್ಪಲಿಯನ್ನು ತರಲೇಬಾರದು, ನಿಮ್ಮ ಹೊಸ್ತಿಲು ದಾಟಿಕೊಂಡು ಚಪ್ಪಲಿ ಮನೆ ಒಳಗಡೆ ಬರಬಾರ್ದು. ಯಾಕಂತ ಹೇಳಿದ್ರೆ ನೀವು ಎಲ್ಲ ಕಡೆ ತಿರುಗಿರ್ತೀರಲ್ಲ, ಯಾವ ಯಾವ ಜಾಗದಲ್ಲಿ ಎಲ್ಲ, ಒಂದು ಹೊರಗಡೆ ಕೂಡ ಹೋಗಿರ್ತಾರೆ, ಸ್ಮಶಾನಕ್ಕೂ ಕೂಡ ಹೋಗಿರ್ತಾರೆ, ಸೂತಕದ ಮನೆಗೂ ಕೂಡ ಹೋಗಿರ್ತಾರೆ, ಸಾವಿನ ಮನೆಗೂ ಕೂಡ ಹೋಗ್ತಾರೆ, ಎಲ್ಲ ಕಡೆ ಹೋಗಿ ತಿರುಗಿರ್ತೀರ ಆಯ್ತಾ. ಅಥವಾ ನೀವು ರೋಡಲ್ಲಿ ಹೋಗ್ತಾ ಇರ್ತೀರ, ಆ ಜಾಗದಲ್ಲಿ ಒಂದು ಶವವನ್ನು ಇಟ್ಟಿರಬಹುದು ನೀವು ಹೋಗೋದಕ್ಕಿಂತ ಮುಂಚೆ, ನಿಮಗೆ ಗೊತ್ತಿಲ್ಲಲ್ಲ. ಆ ಕಾರಣಕ್ಕೆ ಚಪ್ಪಲಿಯನ್ನು ಮನೆ ಒಳಗಡೆ ತರಲಿಕ್ಕೆ ಹೋಗ್ಬೇಡಿ. ಆ ಕೆಂಡದಿಂದ ನಿಮ್ಮ ಹಳೆಯ ಚಪ್ಪಲಿ, ಚಿಂದಿ ಚಪ್ಪಲಿ ಆದರೆ ತುಂಬ ಒಳ್ಳೇದು, ಅಂದರೆ ಹರಿದು ಹೋಗಿದೆ ಆಯಿತಾ, ಆ ಥರದ ಚಪ್ಪಲಿ ಆದರೆ ತುಂಬ ಬೆಸ್ಟ್. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಿತ್ತೋಗಿದೆ ಅಂತ ಹೇಳ್ಕೊಂಡಾದರೂ ಕೂಡ ಬೆಸ್ಟ್ ಆಯಿತಾ, ಯಾವುದಾದ್ರೂ ಕೂಡ ಪರವಾಗಿಲ್ಲ. ಆ ಚಪ್ಪಲಿಯ ನೀವು ಹಾಕೊಳ್ತೀರ ನೋಡಿ, ಆ ಜಾಗದಲ್ಲ, ಕೆಳಗಡೆ ಜಾಗ, ಅದು ಮಣ್ಣಿಗೆ ನೆಲಕ್ಕೆ ತಾಗ್ತದೆ ನೋಡಿ, ಆ ಜಾಗದಲ್ಲಿ ಏನು ಬರಿಬೇಕು ಅಂತ ಹೇಳಿದ್ರೆ ನಿಮ್ಮ ಶತ್ರುವಿನ ಹೆಸರನ್ನು, ಈ ಇದ್ದಿಲುಂಟಲ್ಲ ಇದ್ದಿಲಿನಿಂದ ನೀವು ಆ ಶತ್ರುವಿನ ಹೆಸರನ್ನು ಬರೆಯಿರಿ. ಬರೆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಆ ಚಪ್ಪಲಿಯನ್ನು ನೀವು ಕಾಲಿಗೆ ಹಾಕಿ ಕಚ್ಚ 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 ಮಾಡಿ ತುಳಿರಿ. ತುಳಿಯುವಾಗ ಏನಾಗುತ್ತಂತ ಹೇಳಿದರೆ ನಿಮಗೆ ಆ ಶತ್ರುವಿನ ಮೇಲೆ ಎಷ್ಟು ದ್ವೇಷ ಉಂಟು ನೋಡಿ, ಅವರು ನಿಮಗೆ ಮುಂದೆ ಬರಲಿಕ್ಕೆ ಬಿಡಲಿಲ್ಲ. ನಿಮ್ಮದು ಏನು ಮಾಡಿದ್ರು ಕೂಡ ನಿಮಗೆ ಕಷ್ಟದಿಂದ ಕಷ್ಟದ ಹೆಲ್ಪ್ ಮಾಡಿದ್ದು ಸಾಯಲಿ ಆಯಿತಾ, ಇನ್ನೂ ಕೂಡ ಕಷ್ಟದಲ್ಲಿ ಹಾಕ್ತಾ ಇದ್ದಾರೆ ಆಯಿತಾ, ನಿಮಗೆ ಉಂಟಲ್ಲ ಮುಂದೆ ಬರಲಿಕ್ಕೆ ಬಿಡ್ತಾ ಇಲ್ಲ, ನಿಮಗೆ ಉಸಿರು ಕಟ್ಟುವ ಹಾಗೆ ಮಾಡ್ತಾ ಇದ್ದಾರೆ, ಎಲ್ಲದರಲ್ಲೂ ನಿಮ್ಮ ಕಾಲನ್ನು ಎಳಿತಾ ಇದ್ದಾರೆ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ, ಏನು ಮಾಡಿ ಅಂತ ಹೇಳಿದ್ರೆ ಅವ್ರದ್ದು ಹೆಸರನ್ನು ಬರೆದು ಉಂಟಲ್ಲ ಆ ಥರ ಮಾಡಿ, ಅದನ್ನು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸಾಯಂಕಾಲ 6:48 ನಂತರ ಉಂಟಲ್ಲ ಅದನ್ನು ತಗೊಂಡು ಹೋಗಿ ಎಲ್ಲಾದರೂ ಬಿಸಾಕಿ ಬನ್ನಿ ಆಯಿತಾ. ನೀವು ಎಲ್ಲಿ ಬೇಕಾದರೆ ಎಸ್ದು ಬನ್ನಿ, ಬೇಕಾದರೆ ಸ್ಮಶಾನಕ್ಕೆ ಹೋಗಿ ಬಿಸಾಕಿ ಬಂದರೂ ಕೂಡ ಪರವಾಗಿಲ್ಲ, ಎಲ್ಲಾದರೂ ಎಸ್ದು ಬನ್ನಿ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಅಂತಹ ಶತ್ರುಗಳಿಂದ ನಿಮಗೆ
ಮುಕ್ತಿ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನಿಮಗೆ ಶತ್ರುವಿನ ಹೆಸರೇ ಗೊತ್ತಿಲ್ಲ, ಆದರೂ ಕೂಡ ನಮಗೆ ಉಪದ್ರ ಕೊಡ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ಇದ್ದಾರೆ ಇರಬಹುದು ಶತ್ರುಗಳು, ಆದರೆ ಅವರು ನಮ್ಮ ಶತ್ರು ಅಂತ ಹೇಳ್ಕೊಂಡು ನಮಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು. ಆದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಆಯ್ತಾ, ಚಪ್ಪಲಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಚಪ್ಪಲಿಯ ಮೇಲ್ಭಾಗ ಅಂತಲ್ಲ, ಕೆಳಭಾಗದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಕೆಂಡದಲ್ಲಿ ಗುಪ್ತ ಶತ್ರು ಅಂತ ಹೇಳ್ಕೊಂಡು ಬರೀರಿ. ಯಾಕಂತ ಹೇಳಿದ್ರೆ ಅವರು ಗುಪ್ತವಾಗಿ ಇರ್ತಾರೆ, ನಿಮ್ಮ ಹತ್ರ ತೋರಿಸ್ಕೊಳ್ಳೋದಿಲ್ಲಲ್ಲ, ಶತ್ರು ರೀತಿಯಲ್ಲಿ ತೋರಿಸ್ಕೊಳ್ಳೋದಿಲ್ಲ, ಒಳ್ಳೆಯವರ ರೀತಿಯಲ್ಲೇ ನಟನೆ ಮಾಡ್ತಾ ಇರ್ತಾರಲ್ಲ, ಆದ್ರೆ ಅವರು ಶತ್ರುಗಳಾಗಿರ್ತಾರೆ. ಗುಪ್ತ ಶತ್ರುಗಳು ಅಂತ ಹೇಳ್ಕೊಂಡು ಬರೀರಿ. ಆ ಗುಪ್ತ ಶತ್ರು ನಿಮ್ಗೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಆ ಚಪ್ಪಲಿಗೆ ಮತ್ತೆ ಆ ಕೆಂಡಕ್ಕೆ ಅಂದ್ರೆ ಇದ್ದಿಲಿಗೆ ಗೊತ್ತಿರ್ತದೆ ಆ ಗುಪ್ತ ಶತ್ರು ಯಾರು ಅಂತ ಹೇಳ್ಕೊಂಡು. ಹಾಕೊಂಡು ಸೇಮ್ ಅದೇ ತರ ಹಾಕೊಂಡು ನನ್ನ ಗುಪ್ತ ಶತ್ರು ಯಾರು ಬೇಕಾದ್ರೆ ಆಗಿರ್ಲಿ, ನನ್ನ ಏಳಿಗೆ ಸಹಿಸದೇ ಇರುವವರು ಯಾರೇ ಬೇಕಾದ್ರೆ ಆಗಿರ್ಲಿ, ಅವರೆಲ್ಲ ನನ್ನ ಪಾದದ ಕೆಳಗಡೆ ಇರಬೇಕು ಅಂತ ಹೇಳ್ಕೊಂಡು ಹಾಕೊಂಡು ಇದು ಮಾಡಿ, ಆಮೇಲೆ ಅದನ್ನು ಕೂಡ ಎಸ್ದು ಬನ್ನಿ. ಎಷ್ಟು ಬಂದುಂಟಲ್ಲ ಮನೆ ಒಳಗಡೆ ಬರಬೇಕಾದ್ರೆ ಏನು ಮಾಡಿ ಅಂತ ಹೇಳಿದ್ರೆ ಚಂದ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬಂದು ಆಮೇಲೆ ದೇವರಿಗೆ ದೀಪ ಇಡಿ. ಆಲ್ರೆಡಿ ದೇವರಿಗೆ ದೀಪ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡಾದ್ರೆ ದೇವರ ಮುಂದೆ ಒಂದು ಕೈ ಮುಗಿರಿ. ಏನಂತ ಹೇಳಿದ್ರೆ ನನಗೆ ಯಾರು ಕೂಡ ಶತ್ರುಗಳಾಗ್ಲಿ, ಹಿತಶತ್ರುಗಳಾಗ್ಲಿ, ಗುಪ್ತ ಶತ್ರುಗಳಾಗ್ಲಿ ಯಾರು ಕೂಡ ನನಗೆ ಕೆಟ್ಟದ್ದು ಬಯಸಿದ್ರೆ ಆ ಕೆಟ್ಟದ್ದು ನನಗೆ ಆಗಬಾರ್ದು. ಅವರು ನನಗೆ ಏನಾಗಬೇಕು ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ಅಂದ್ರೆ ನಾನು ಹಾಳಾಗ್ಲಿ ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ, ಅಥವಾ ನನಗೆ ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ, ಅಥವಾ ನಾನು ಒಳ್ಳೇದಾಗಬಾರ್ದು ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ. ಏನೇ ಬಯಸ್ಲಿ ಅದೆಲ್ಲ ಅವರಿಗೆ ಆಗಲಿ ಅಂತ ಹೇಳ್ಕೊಂಡು ಬನ್ನಿ. ಹೀಗೆ ಮಾಡಿದರೆ ಸಾಕಾಗ್ತದೆ ನೋಡಿ, ನಿಮ್ಮ ಶತ್ರುಗಳು ನಿಮ್ಮ ಕಾಲ ಕೆಳಗಡೆ ಇರ್ತಾರೆ. ನೋಡಿದ್ರಲ್ಲ, ಕಿತ್ತೋದ ಚಪ್ಪಲಿಯಲ್ಲಿ ನಿಮ್ಮ ಶತ್ರುಗಳನ್ನು ನಾಶ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.